ನಮಸ್ಕಾರ. ಇಂದಿನ ಏನು ಈ ಬೆಳಿಗ್ಗೆ ಒಂದು ಸಭೆ ಗೋಣಿಕೊಪ್ಪ RMC ಸಭಾಂಗಣದಲ್ಲಿ ಕೊಡಗು ಬಂದ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಂಘ ಸಂಸ್ಥೆ, ರಾಜಕೀಯ ಪಕ್ಷ ಇವನ್ನೆಲ್ಲ ಕರೆದು ಒಂದು ಚರ್ಚೆ ನಡೆಯಿತು. ಆ ಸಭೆಯಲ್ಲಿ ಕೆಲವು ತೀರ್ಮಾನಗಳು, ಕೆಲವು ಚರ್ಚೆಗಳು ಇವೆಲ್ಲವೂ ಬಂದು ಇನ್ನೇನು ಮಳೆ ಈ ವರ್ಷ ಸ್ವಲ್ಪ ವಿಳಂಬವಾದರೂ ಈಗ ಕೊಡಗಿನಲ್ಲಿ ಬರ್ತಾ ಇದೆ. ಎಲ್ಲ ರೈತರು ಸಮೇತ ಅವರ ಆರಂಭ ಕೆಲಸಗಳಲ್ಲೆಲ್ಲ ಶುರುವಾಗಿದೆ. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿಕೊಂಡು ನೀವು ಬಂದು ಮುಂದೆ ಒಂದಿನ ನಾವು ಮಾಡುವಂಥದ್ದು ತೀರ್ಮಾನ ಮಾಡುವ ವಿಷಯ, ರೈತರನ್ನ ಒಂದು ಬೆಂಬಲ ಸೂಚಿಸಲಿಕ್ಕೆ ಬಿಡದಿಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ಇತರ ಎಲ್ಲ ಜಿಲ್ಲೆಗಳಿಂದಲೂ ರೈತರು ಬರ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ರೈತರನ್ನ ಮಾತ್ರ ಕೊಡಗಿನ ಗಡಿಯಲ್ಲಿ ತಡೆಯುವಂಥದ್ದು ಇದು ಯಾವ ಒಂದು ಸರ್ಕಾರದ ನಿಲುವು? ಶಾಂತಿಯುತವಾಗಿ ಮಾಡುವಂಥ ಒಂದು ಪ್ರೊಟೆಸ್ಟಿಗಾಗಲಿ, ಒಂದು ಧರಣಕ್ಕಾಗಲಿ, ಒಂದು ಬೆಂಬಲ ಸೂಚಿಸೋಕ್ಕಾಗಲಿ ನಮಗೆ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಹಕ್ಕಿದೆ. ಈ ಒಂದು ಹಕ್ಕನ್ನು ಏನು ಸರ್ಕಾರದಿಂದ ದಮನ ಮಾಡುವಂಥದ್ದು, ಒಂದು ಹೋರಾಟವನ್ನು ದಮನ ಮಾಡುವಂಥದ್ದು ಇದೇ ನಿಲುವು ಆದರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಾ ಇಲ್ವಾ ಅಂತ ಹೇಳುವಂಥ ಒಂದು ವಿಷಯದ ಮೇರೆಗೆ ಈ ಚರ್ಚೆಗಳು ಮುಂದುವರಿತಿರುವುದು. ಕೊನೆಗೆ ಇದಕ್ಕೆ ಏನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಡೈರೆಕ್ಷನ್ ಪ್ರಕಾರ ಈ ರೈತರನ್ನ ತಡೆಯುವಂಥದ್ದಾಗಿದೆ. ಹಾಗಾಗಿ SP ಆಫೀಸ್ ಚಲೋ ಕೇಳುವಂಥ ಒಂದು ಹೋರಾಟವನ್ನು ಆಗಸ್ಟ್ 7ನೇ ತಾರೀಕು ಶುಕ್ರವಾರ SP ಆಫೀಸ್ ಚಲೋ ಮಾಡಲಿಕ್ಕೆ ಎಲ್ಲ ನಮ್ಮ ಸಭೆಯಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕೂರಿನಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಆ ದಿನ SP ಆಫೀಸಲ್ಲಿ ಏನು ನಾವು SP ಆಫೀಸ್ ಚಲೋ ಅಂತ ಮಾಡಬೇಕಾದ್ರೆ ಆ ದಿನ ನಮ್ಮ SP ಮಡಿಕೇರಿ ಕೊಡಗು ಜಿಲ್ಲೆಯ SP ಯಾಕೆ ಈ ಥರ ಆಯಿತು, ಏನು ಅದರದ ಆದೇಶ ಏನು, ಸರ್ಕಾರದ ಯಾವ ಇಲಾಖೆಯಿಂದ ಈ ನಿರ್ದೇಶನ ಬಂತು, ಏನು ಹೋಮ್ ಮಿನಿಸ್ಟರ್ ಕೊಟ್ಟಂಥದ್ದು ಅಲ್ಲ, IG ಕೊಟ್ಟಂಥ ಡೈರೆಕ್ಷನ್ ಅಲ್ಲ. ಇವರು ಯಾಕಂದರೆ ನಮ್ಮ ಹೋರಾಟದ ದಿನವೇ ಅವ್ರನ್ನ 4 ಗಂಟೆ 5 ಗಂಟೆ ತನಕ ಇದನ್ನು ನಾವು ಡಿಮಾಂಡ್ ಮಾಡಿದ್ವಿ. ಈ ಏನು ನಿಮಗೆ ಆದೇಶ ಬಂದಿದೆ ಆದೇಶದ ಪ್ರತಿ ಕೊಡಿ, ಅವ್ರು ಕೊಡಲಿಲ್ಲ. ನಮಗೆಲ್ಲ ಒಂದು ಸಂಶಯ ಇದೆ. ಒಂದು IPS ಕ್ಯಾಡರ್ನ ಅಧಿಕಾರಿ, ಒಂದು ಪೊಲೀಸ್ ಅಧಿಕಾರಿ ಎಲ್ಲಿ ಶಾಂತಿಯುತವಾಗಿ ಮಾಡುವಂಥ ಹೋರಾಟನ ತಡೆದಿದ್ದಾರೆ. ಬೇರೆ ಇತರ ಜಿಲ್ಲೆಗಳಿಂದೆಲ್ಲ ಬಸ್ಸು ಬಂದಿದೆ. ಯಾಕಂದರೆ ನಾನೇ ಬಿಡದಿಗೆ ಅದೇ ದಿನ ಹೋಗಿದ್ದೀನಿ. ನಮ್ಮ ಜೊತೆಯಲ್ಲೇ ಚಾಮರಾಜನಗರದಲ್ಲಿಂದ ಜನ ಬಂದಂಥವ್ರು ಬಸ್ಸಲ್ಲೇ ಬಂದಿದ್ದಾರೆ. ಮೈಸೂರು ಭಾಗದಿಂದ ಬಂದಂಥ ರೈತರು ಬಂದಿದ್ದಾರೆ. ಬೆಳ್ಳಾರಿಯಿಂದ ಬಂದಿದ್ದಾರೆ. ಅವತ್ತು ಬಿಡದಿಯ ವೇದಿಕೆಯಲ್ಲಿ ಅವತ್ತಿನ ದಿನಪತ್ರಿಕೆಯಲ್ಲಿ ಬಂದಿದೆ, ನಾವೆಲ್ಲ ಸೇರಿದ್ದೀವಿ ಅಲ್ಲಿ. ಇದೆಲ್ಲ ಜಿಲ್ಲೆಗಳಿಂದ, ಮಂಡ್ಯ ಜಿಲ್ಲೆಯಿಂದ ಬಂದಿದ್ದಾರೆ. ಇಷ್ಟೆಲ್ಲ ಜಿಲ್ಲೆಯಿಂದ ಜನ ಬಂದಿದ್ದಾಗ ಅಲ್ಲಿ ಯಾವುದೇ 144 ಸೆಕ್ಷನ್ ಇಲ್ಲ, ಅಲ್ಲಿ ಯಾವುದೇ ರೈತರನ್ನ ತಡೆದಂಥ ಇನ್ನಿತರ ಜಿಲ್ಲೆಗಳಲ್ಲಿ ಘಟನೆಗಳು ನಡೆದಿಲ್ಲ. ಸರ್ಕಾರದ ಆದೇಶ ಇದ್ದರೆ ಕೊಡಗು ಜಿಲ್ಲೆಗೆ ಮಾತ್ರ ಆದೇಶ ಇರುತ್ತ. ಆಗ ಈಗ ಆದೇಶವನ್ನು SP ಸಮೇತ ನಮಗೆ 5 ಗಂಟೆ ತನಕ ಹೋರಾಟಗಾರರು ಡಿಮಾಂಡ್ ಮಾಡಿ ಸಮೇತ ಅದನ್ನು ಕೊಡಲಿಲ್ಲ. ಎಲ್ಲೋ SP ಮೇಡಮ್ ಅವರು, ನಮ್ಮ ಮಡಿಕೇರಿಯ ಬಿಂದುಮಣಿ ಮೇಡಮ್ ಅವರು ಎಲ್ಲೋ ರಾಜಕಾರಣಿಯ ಒಂದು ಕೈಬೊಂಬೆ ಥರ ಕೆಲಸ ಮಾಡ್ತಾ ಇದ್ದಾರೆ.